ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 4 ಪದಾರ್ಥಗಳನ್ನು ಬಳಸಿ ಈಸಿಯಾಗಿ ಮನೆಯಲ್ಲೇ ಬ್ರೌನಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಲೋಟ ಹಾಲು, 4 ಓರಿಯೋ ಬಿಸ್ಕೆಟು, ಹಾಗೆ ಹಾಫ್ ಬಟ್ಲು ಸಕ್ಕರೆಯನ್ನು ಪುಡಿ ಮಾಡಿರೋದು, ಹಾಗೆ ಚಾಕ್ಲೇಟ್ಸ್. ಈ 4 ಪದಾರ್ಥದಿಂದ ಹೇಗೆ ಬ್ರೌನಿಯನ್ನು ಮನೆಯಲ್ಲೇ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಬೌಲಿಗೆ ಓರಿಯೋ ಬಿಸ್ಕೆಟ್ಗಳನ್ನ ಹಾಕ್ಕೊಬೇಕು. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಇದು. ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. 1 ಲೋಟ ಹಾಲನ್ನು ಹಾಕಬೇಕು. ಈಗ ಇದನ್ನು ಒಂದು 2 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಯಾಕೆ ಅಂತಂದರೆ ಬಿಸ್ಕೆಟ್ ತುಂಬ ಗಟ್ಟಿ ಇರುತ್ತೆ, ಸೊ ಅದೆಲ್ಲ ಪೂರ್ತಿ ಮೆತ್ತ ಆಗಿ ಮಿಕ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬಬಲ್ಸ್ ಬರಬಾರ್ದು, ಅಂದರೆ ಗಂಟು ಆಗಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಬಿಸ್ಕೆಟ್ದು ಚೂರು ದಪ್ಪ ಉಳಿಬಾರ್ದು. ನೀಟಾಗಿ ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕು, ಕ್ರೀಮಿ ಟೆಕ್ಸ್ಚರ್ ಬರಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬ್ರೌನಿ ಬರುತ್ತೆ. ನೋಡಿ, ಬರ್ತಾ ಎಷ್ಟು ಕ್ರೀಮಿ ಆಗ್ತಾ ಇದೆ ಅದು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಾಗಬಾರ್ದು. ಸೊ ಇವಾಗ ಅದು ಏನು ಹಾಫ್ ಬಟ್ಲು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಒಂದು ಸ್ವಲ್ಪ ಹಾಕ್ಕೊತೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇವಾಗ ಮಿಕ್ಸ್ ಮಾಡಬೇಕಾದ್ರೆ ಗಂಟಾಗಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಬೌಲಲ್ಲಿರೋ ಎಲ್ಲ ಸಕ್ಕರೆ ಪುಡಿ ಏನಿದೋ ಅದು ಪೂರ್ತಿ ಹಾಕಬೇಕು. ಪೂರ್ತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಾಗಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಥರ ಮನೆಯಲ್ಲಿ ಎಲ್ಲರೂ ಕೂಡ ಟ್ರೈ ಮಾಡಿ. ಈಗ ಹಾಫ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಸೊ ಗಂಟು ಬರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇವಾಗ ನಾನು ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಚ್ಚಿಟ್ಕೊಂಡಿದ್ದೀನಿ. ಸೊ ನಾವು ಮಾಮೂಲಿ ಇಡ್ಲಿನ ಯಾವ ಥರ ಹಾಕ್ತೀವೋ ಅದೇ ಥರನೇ ಹಾಕಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ, ಈಸಿಯಾಗಿ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಕೇವಲ 4 ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇರೋದು. ಯಾವುದೇ ರೀತಿ ಓವನ್ನ ಬಳಸೋದಿಲ್ಲ ಇದರಲ್ಲಿ. ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಏನಾದರೂ ಸ್ವೀಟ್ ಮಾಡಬೇಕು ಅಂತ ಇದ್ದರೆ ಇದನ್ನು ಮಾಡಿ ಕೊಡ್ಬೋದು. ಸೊ ಇವಾಗ ನಾನೇನಲ್ಲಿ ಚಾಕ್ಲೇಟ್ನ ತೋರಿಸಿದ್ನೋ ಸೊ ಆ ಚಾಕ್ಲೇಟ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಯಾವ ಚಾಕ್ಲೇಟ್ ಬೇಕು ಅಂತ ಅನಿಸುತ್ತೋ ಆ ಚಾಕ್ಲೇಟ್ನ ನೀವು ಹಾಕ್ಕೊಬೋದು. ಸೊ ಇವಾಗ ಅದ್ರ ಮೇಲೆ ಇನ್ನೊಂದು ಲೇಯರ್ನ ಹಾಕಬೇಕು. ಸೊ ಚಾಕ್ಲೇಟ್ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇಡ್ಲಿ ಪಾತ್ರೆಗೆ ಅದು ಬೇಯೋದಕ್ಕೆ ಬಿಡಬೇಕು. ಲೋ ಫ್ಲೇಮ್, ಮೀಡಿಯಮ್ ಫ್ಲೇಮಲ್ಲಿ 20 ರಿಂದ 25 ನಿಮಿಷ ಬೇಯಿಸಬೇಕು. ಕಡಿಮೆನೂ ಬೇಡ, ಜಾಸ್ತಿನೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ 20 ರಿಂದ 25 ನಿಮಿಷ ಬೇಯಿಸಿ. ಸೊ ನೋಡಿ, 20 ರಿಂದ 25 ನಿಮಿಷ ಬೇಯಿಸಿದಾಗ ಈ ರೀತಿ ಬರುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಕಡ್ಡಿ ಅಥವಾ ಸ್ಪೂನ್ನ ಈ ಥರ ಟೆಸ್ಟ್ ಮಾಡಿದಾಗ ಅದಕ್ಕೆ ಆ ಹಿಟ್ಟು ಅಂಟ್ಕೋಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ.
ಸೊ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇ, ಬ್ರೌನಿ ಮಾಡೋದು ಇಷ್ಟೇ, ತುಂಬ ಸುಲಭವಾದಂತಹ, ಈಸಿಯಾಗಿ ಮನೆಯಲ್ಲೇ ಯಾವುದೇ ರೀತಿ ಓವನ್ನ ಯೂಸ್ ಮಾಡ್ಕೊಳ್ದಲೇ ಕಡಿಮೆ ಸಮಯವನ್ನು ಬಳಸ್ಕೊಂಡು ಟೇಸ್ಟಿಯಾಗಿರುವಂತಹ ಬ್ರೌನಿಯನ್ನು ಮಾಡೋದು ಇಷ್ಟೇ ಇದು. ಸೊ ನೀವು ಮನೆಯಲ್ಲಿ ಎಲ್ಲರೂ ಕೂಡ ಟ್ರೈ ಮಾಡಿ, ಹೇಗಿರುತ್ತೆ ಟೇಸ್ಟ್ ಅನ್ನೋದನ್ನು ನನಗೆ ಕಮೆಂಟಲ್ಲಿ ನೀವು ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳಿಗೆ ಇದನ್ನು ಸಂಜೆ ಸ್ನ್ಯಾಕ್ಸ್ ಅಂತ ಥರನೂ ಮಾಡಿಕೊಡ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಕೂಡ ಮಿಕ್ಸ್ ಇರೋದಿಲ್ಲ. ಮನೇಲಿ ಮಾಡಿ ಯಾವ ಥರ ಇದೆ ಟೇಸ್ಟ್ ಅಂತ ಹೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ಅದು ಮೆತ್ತಿಗೆ ಬೌನ್ಸಿಯಾಗಿ ಬರಬೇಕು ನೋಡಿ ಹಾಗೆ. ಸೊ ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ.